ಜೈಲಲ್ಲಿರುವಂತ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದು. ಹೇಗಿದ್ದಾರೆ ದರ್ಶನ್ ಅವರು? ಹಾಸಿಗೆ ದಿಂಬು ಸಿಕ್ಕಿಲ್ವಾ? ಸಿಗೋದೇನಾದರೂ ಡೌಟ್ ಇದೆಯಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ಈಗ ಇದ್ದೇ ಇದ್ದಾವೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡೋ ನಿಯಮನೇ ಇಲ್ಲ. ಇಷ್ಟು ದಿನಗಳ ಕಾಲ ನನಗೆ ಹಾಸಿಗೆ ದಿಂಬು ಬೇಕು, ಅದು ಕೂಡ ಮೆತ್ತನೆ ಹಾಸಿಗೆನೇ ಬೇಕು, ಮೆತ್ತನೆ ಇರುವಂಥ ದಿಂಬೆ ಬೇಕು ಅಂತ ಹೇಳಿ ದರ್ಶನ್ ಅವರು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ರು. ಆದರೆ ಈಗ ಗೊತ್ತಾಗ್ತಾ ಇರುವಂಥ ಸಂಗತಿ, ಹಾಸಿಗೆ ದಿಂಬು ಸಿಗೋದು ಡೌಟ್. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡುವಂಥ ನಿಯಮವೇ ಇಲ್ಲ. ದರ್ಶನ್ ತಕರಾರು ಬಗ್ಗೆ ಕಾನೂನು ಪ್ರಾಧಿಕಾರ ಪರಿಶೀಲನೆಯನ್ನು ನಡೆಸಿದೆ. ಕಾನೂನು ಪ್ರಾಧಿಕಾರ ಅಧಿಕಾರಿಗಳಿಂದ 10 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. 10 ಪ್ರಶ್ನೆಗಳನ್ನು ಮುಂದಿಟ್ಟು ಕಾನೂನು ಪ್ರಾಧಿಕಾರ ಪರಿಶೀಲನೆಯನ್ನ ನಡೆಸಿತ್ತು. ದರ್ಶನ್ ಮಾಡಿದ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಈಗ ನ್ಯಾಯಮೂರ್ತಿಗಳು ಕೂಡ ಪರಿಶೀಲಿಸಿದ್ರು. ದರ್ಶನ್ ಮಾಡಿರೋ ಆರೋಪಗಳಿಗೆ ಉತ್ತರ ಪಡೆದಿದ್ರು ನ್ಯಾಯಮೂರ್ತಿಗಳು, ಅಂದ್ರೆ ವರದರಾಜು ಅವರು. ವರದಿಯಲ್ಲಿ ದರ್ಶನ್ ಕಳ್ಳಾಟ ಬಯಲಾಗಿದೆ. ದರ್ಶನ್ ಕಾಲಿನಲ್ಲಿ ಯಾವುದೇ ಫಂಗಸ್ ಇಲ್ಲ. ದರ್ಶನ್ ಅವರು ಹೇಳಿದ್ರು, ನಂಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ, ಫಂಗಸ್ ಆಗಿಬಿಟ್ಟಿದೆ ನನ್ನ ಕಾಲಿನಲ್ಲಿ ಅಂತ ಹೇಳಿ. ಆದರೆ ವರದಿಯಲ್ಲಿ ಬಯಲಾಗಿದೆ ಅಸಲೇ ಕಳ್ಳಾಟ. ದರ್ಶನ್ ಕಾಲಿನಲ್ಲಿ ಯಾವುದೇ ಫಂಗಸ್ ಇಲ್ಲ. ದರ್ಶನ್ ಕಾಲಿನಲ್ಲಿ ಕೇವಲ ಬಿರುಕು ಮಾತ್ರ ಇದೆ. ಒಡೆದಿರುತ್ತಲ್ರಿ ಕಾಲು, ಹಂಗೆ. ಬೆನ್ನು ನೋವಿನ ಬಗ್ಗೆಯೂ ವರದಿಯಲ್ಲಿ ಉಲ್ಲೇಖ ಇಲ್ಲ. ಕೈಗೂ ಯಾವುದೇ ರೀತಿಯ ಪೆಟ್ಟಾಗಿಲ್ಲ, ನಾರ್ಮಲ್ ಆಗಿದೆ. ದರ್ಶನ್ ಮನವಿ ಮಾಡಿದಂತೆ ಟಿವಿ ಕೊಡೋಕೆ ಆಗಲ್ಲ. ಟಿವಿ ಕೊಟ್ಬಿಟ್ರೆ ಅದೊಂಥರ ರೆಸಾರ್ಟ್ ಆಗಿಬಿಡುತ್ತೆ, ಅದು ಲಾಡ್ಜ್ ಆಗಿಬಿಡುತ್ತೆ. ಸೂರ್ಯನ ಬೆಳಕಿನಲ್ಲಿ ದರ್ಶನ್ ವಾಕಿಂಗ್ಗೆ ಅವಕಾಶ ಇರುತ್ತೆ. ವಿಚಾರಣಾಧೀನ ಕೈದಿಗೆ ಕನ್ನಡಿ ಬಾಚಣಿಗೆ ಕೊಡುವ ನಿಯಮವೂ ಕೂಡ ಇಲ್ಲ. ಕಾನೂನು ಪ್ರಾಧಿಕಾರದ ವರದಿಯಲ್ಲಿ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ. ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿದ್ದಕ್ಕೆ ತಕರಾರನ್ನು ತೆಗೆದಿದ್ದಾರೆ. ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಸ್ಪೀಕರ್ ಆನ್ ಮಾಡಲಾಗಿತ್ತು. ಆರೋಪಿಗಳಿಗೆ ತಿಳಿಸಿ ಫೋನ್ ಕಾಲ್ ರೆಕಾರ್ಡ್ಗೆ ಅವಕಾಶ ಇದೆ. ಜೈಲಿನಲ್ಲಿ ಶಿಸ್ತು ಪಾಲನೆ ಆಗ್ತಾ ಇದೆ ಅಂತ ವರದಿಯನ್ನು ಸಲ್ಲಿಸಲಾಗಿದೆ. ಒಟ್ಟಾರೆ ಈ ಹಾಸಿಗೆ ದಿಂಬು ವಿಚಾರ ಒಂದು ಕಡೆ ಆದರೆ, ನನ್ನ ಕಾಲಿನಲ್ಲಿ ಫಂಗಸ್ ಆಗಿದೆ, ನಡೆಯೋದಕ್ಕಾಗ್ತಾ ಇಲ್ಲ, ನನಗೆ ಹೊರಗಡೆ ವಾಕಿಂಗ್ ಕಳಿಸ್ತಾ ಇಲ್ಲ, ಸಾಕಷ್ಟು ಆರೋಪಗಳನ್ನು ಜೈಲಾಧಿಕಾರಿಗಳ ಮೇಲೆ ಇದೇ ದರ್ಶನ್ ಅವರು ಮಾಡಿದ್ರು. ಅದಾದ ನಂತರ ಸಂಬಂಧಪಟ್ಟವರು ಪರಿಶೀಲನೆ ನಡೆಸ್ತಾರೆ. ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅಥವಾ ಪರಿಶೀಲನೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿರೋದು, ಯಾವುದೇ ಫಂಗಸ್ ಇಲ್ಲ ದರ್ಶನ್ ಕಾಲ್ನಲ್ಲಿ. ದರ್ಶನ್ ಕಾಲ್ನಲ್ಲಿರೋದು ಕೇವಲ ಬಿರುಕು ಮಾತ್ರ. ಈಗ ಎಲ್ಲರ ಕಾಲ್ನಲ್ಲೂ ಕೂಡ ಪಾದದ ಕೆಳಗಡೆ ಬಿರುಕು ಬಿಟ್ಟಿರುತ್ತೆ ಸಹಜವಾಗಿ. ಅದನ್ನೇ ಫಂಗಸ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಆರೋಪವನ್ನು ಮಾಡ್ತಾ ಇದ್ರು. ಆದರೆ ಈಗ ವರದಿಯಲ್ಲಿ ಅದೆಲ್ಲವೂ ಕೂಡ ಸುಳ್ಳು, ಫಂಗಸ್ ಆಗಿಲ್ಲ ಅನ್ನೋದು ಬಟಾಬಯಲಾಗಿದೆ. ಏನು ದರ್ಶನ್ ಮನವಿ ಮಾಡಿದ್ರು, ಒಂದು ಟಿವಿ ಬೇಕು ನನಗೆ, ನನ್ನ ಒಂದು ಆ ರೂಮ್ ಏನಿರುತ್ತಲ್ಲ ಅಲ್ಲಿ ಒಂದು ಟಿವಿ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರಂತೆ. ಅಲ್ಲಿ ಟಿವಿ ಕೊಟ್ಟುಬಿಟ್ರೆ ಇವ್ರಿಗೆ ಈಗ ಎಲ್ಲ ಸಿಗ್ತಾ ಇರುತ್ತೆ. ಇದರ ನಡುವೆ ಈಗ ಟಿವಿ ಕೊಟ್ಬಿಟ್ರೆ ಅದು ರೆಸಾರ್ಟ್ ಆಗಿ ಹೋಗ್ಬಿಡುತ್ತೆ, ಅದು ಲಾಡ್ಜ್ ಆಗಿ ಹೋಗ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಮೆತ್ತನೆಯ ಹಾಸಿಗೆ ದಿಂಬು ಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಮೆಟ್ಲೇರಿದ್ರು, ಮತ್ತೊಂದು ಕಡೆ ಕಾಲಿನಲ್ಲಿ ಫಂಗಸ್ ಆಗಿದೆ ಅಂತ ಹೇಳಿದ್ರು. ಏನಾಗ್ತಾ ಇದೆ ದರ್ಶನ್ ಕೇಸ್ನಲ್ಲಿ? ರಾಮ್, ಏನು ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ತನಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಲ್ಲ, ಅದರಲ್ಲೂ ಕೋರ್ಟ್ ಆದೇಶ ಕೊಟ್ಟರೂ ಸಹ ಯಾವುದೇ ರೀತಿಯಾದಂತ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ನನ್ನನ್ನ ಒಂದು ರೀತಿ ಜೈಲಾಧಿಕಾರಿಗಳು ಕ್ಯಾಶುಯಲ್ ಆಗಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ರು. ಜೊತೆಗೆ ಖುದ್ದು ನ್ಯಾಯಾಧೀಶರೇ ಭೇಟಿ ಕೊಟ್ಟು ಕಾನೂನು ಏನಂದ್ರೆ ಕೋರ್ಟ್ ಆದೇಶ ಕೂಡ ಅದು ಪಾಲನೆ ಆಗಿದೆಯಲ್ಲ ಅದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಆ ಮನವಿ ಹಿನ್ನೆಲೆಯಲ್ಲಿ ಕಳೆದ ಮಂಗಳವಾರ ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸದಸ್ಯ ಕಾರ್ಯದರ್ಶಿ ಅಂತ ಅವರು ನ್ಯಾಯಾಧೀಶರೇ ವರದರಾಜು ಅಂತ ಅವರ ಟೀಮು ಅಲ್ಲಿಗೆ ಜೈಲಿಗೆ ಭೇಟಿ ಕೊಟ್ಟು ಸುಮಾರು 2.5-3 ತಾಸುಗಳ ಕಾಲ ಒಂದು ಪರಿಶೀಲನೆಯನ್ನ ನಡೆಸಿದ್ರು. ಜೊತೆಗೆ ದರ್ಶನ್ ಅವರ ಹೇಳಿಕೆಯನ್ನ ಸಹ ದಾಖಲು ಮಾಡ್ಕೊಂಡಿದ್ರು. ಇಲ್ಲಿ 10 ಆರೋಪಗಳು, ಅಂದ್ರೆ ದರ್ಶನ್
ಜೈಲಿಗೆ ಅಂದ್ರೆ ಕೋರ್ಟ್ಗೆ ಸಲ್ಲಿಸಿದಂತ ಒಂದು ಅರ್ಜಿಗಳಲ್ಲಿ ಉಲ್ಲೇಖ ಮಾಡಿದಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು 10 ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಆ 10 ಪ್ರಶ್ನೆಗಳಿಗೆ ಉತ್ತರವನ್ನ ದರ್ಶನ್ ಇಂದ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನೆಲ್ಲ ಆ ವ್ಯವಸ್ಥೆಗಳು ಜೈಲಿನಲ್ಲಿ ಇದೆ, ಜೊತೆಗೆ ಯಾವ ವ್ಯವಸ್ಥೆಗಳನ್ನ ದರ್ಶನ್ಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ದರ್ಶನ್ ನ್ಯಾಯಾಧೀಶರ ಮುಂದೆ ನನಗೆ ಫಂಗಸ್ ಆಗಿದೆ, ಬಿಸಿಲು ಬೀಳ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಸ್ಥಳ ನಿಗದಿ ಮಾಡಿದ್ದಾರೆ, ಆದ್ರೆ ಅದರಲ್ಲಿ ವಾಕಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆರೋಪಗಳನ್ನ ಮಾಡಿದ್ರು. ಅದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ, ದರ್ಶನ್ಗೆ ಯಾವುದೇ ರೀತಿಯಾದಂತ ಫಂಗಸ್ ಇನ್ಫೆಕ್ಷನ್ ಆಗಿಲ್ಲ, ಆತನ ಕೈಗೂ ಸಹ ಯಾವುದೋ ಒಂದು ಗಾಯ ಆಗಿದೆ, ಅದ್ರ ಬಗ್ಗೆ ಸಹ ಉಲ್ಲೇಖ ಮಾಡಲಿಲ್ಲ, ಜೊತೆಗೆ ಫಂಗಸ್ ಬಗ್ಗೆ ಸಹ ಉಲ್ಲೇಖ ಮಾಡಿಲ್ಲ. ನಂತರ ಆತನಿಗೆ ಬಿಸಿಲು ಬೀಳ್ತಾ ಇಲ್ಲ ಒಂದು ಆರೋಪವನ್ನ ಮಾಡಿದ್ದು, ಆ ಬಿಸಿಲು ಬೀಳ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಅಂಶವನ್ನ ಮೆನ್ಷನ್ ಮಾಡಿದ್ದಾರೆ. ಅದು ಏನು ಅದಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಬಹುದು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಟಿವಿಯನ್ನ ಬ್ಯಾರಕ್ಗೆ ಹಾಕ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಆದ್ರೆ ಇಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಅವರ ಒಂದು ಬ್ಯಾರಕ್ಗೆ ಒಂದು ಟಿವಿ ಹಾಕೋದಕ್ಕೆ ಅವಕಾಶ ಇಲ್ಲ. ಅದನ್ನ ಏನು ಅಲ್ಲಿ ಇರ್ತಕ್ಕಂತ ಒಂದು ಹಾಲ್ ಏನಿರುತ್ತೆ, ಅಲ್ಲಿ ಹಾಲ್ನಲ್ಲಿರುತ್ತೆ, ಒಂದು ಹಾಲ್ನಲ್ಲಿ ಬೇರೆ ಬೇರೆ ವಿಚಾರಣಾಧೀನ ಕೈದಿಗಳು ಅಲ್ಲಿ ಹೋಗಿ ಟಿವಿಯನ್ನು ನೋಡಬಹುದು. ದರ್ಶನ್ ಹೇಳದಂತೆ ಅವನ ಒಂದು ಸೆಲ್ಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತಕ್ಕಂತ ಒಂದು ಅಂಶವನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಉಳಿದಂತೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ದರ್ಶನ್ಗೆ ವಿಚಾರಣಾಧೀನ ಕೈದಿಗಳಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ರು ಅದೇ ರೀತಿ ಕೊಟ್ಟಿದ್ದಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ್ರೆ ಹಾಸಿಗೆ, ತಲೆದಿಂಬು, ಬೆಡ್ಶೀಟ್ ವಿಚಾರವಾಗಿ ಇಲ್ಲಿ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಚಾರಣಾಧೀನ ಕೈದಿಗಳಿಗೆ ಅವರು ಮನವಿಯನ್ನ ಮಾಡಿಕೊಂಡು ಸಹ ಅವಕಾಶ ಅಂದ್ರೆ ಹೆಚ್ಚುವರಿಯಾಗಿ ಹಾಸಿಗೆ, ತಲೆದಿಂಬು ಮತ್ತೆ ಬೆಡ್ಶೀಟ್ ಅನ್ನ ಕೊಡೋದಕ್ಕೆ ಅವಕಾಶ ಇಲ್ಲ, ಅದು ಸಜಾ ಕೈದಿಗಳಿಗೆ ಮಾತ್ರ ಕೊಡೋದಕ್ಕೆ ಅವಕಾಶ ಇದೆ ಅನ್ನೋ ಒಂದು ಅಂಶವನ್ನ ಸಹ ಉಲ್ಲೇಖ ಮಾಡಲಾಗಿದೆ. ಇವೆಲ್ಲವನ್ನ ನೋಡಿದಾಗ ದರ್ಶನ್ ಜೈಲಿನಲ್ಲಿ ವಿನಾಕಾರಣವಾಗಿ ಕೋರ್ಟ್ಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರು. ತನಗೆ ಆ ಸಮಸ್ಯೆ ಇದೆ, ಬೆನ್ನೋವು ಸಮಸ್ಯೆ ಇದೆ, ಫಂಗಸ್ ಆಗಿದೆ, ಇವೆಲ್ಲ ಅಂಶಗಳನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಆದ್ರೆ ಆತನೇ ಮನವಿ ಮಾಡಿಕೊಂಡಂತೆ ಜೈಲಿಗೆ ಭೇಟಿ ಕೊಟ್ಟಿದ್ದಂತ ಕಾನೂನು ಸೇವಾ ಪ್ರಾಧಿಕಾರದ ವರದಿಯಲ್ಲಿ ಆತ ಕಳ್ಳಾಟ ಆಡ್ತಾ ಇದ್ದಾನೆ ಅನ್ನೋದು ಇಲ್ಲಿ ಬಹಿರಂಗವಾಗಿದೆ. ಇನ್ನು ಬೆನ್ನು ನೋವು ಮೊದಲು ಇರ್ಲಿಲ್ಲ, ಈಗಲೂ ಇಲ್ಲ, ಆದ್ರೆ ಆತನಿಗೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಿಂದೆ ಒಂದು ಚರ್ಮ ರೋಗ ತಜ್ಞರು ಒಂದು ವರದಿಯನ್ನ ಸಹ ಕೊಟ್ಟಿದ್ರು. ಆ ವರದಿಯಲ್ಲೂ ಸಹ ಅಷ್ಟೇ ಆತನಿಗೆ ಫಂಗಸ್ ಆಗಿರೋದ್ರ ಬಗ್ಗೆ ಇರ್ಬೋದು, ಯಾವುದೇ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತು 2:30-3 ಗಂಟೆ ಸುಮಾರಿಗೆ ವಿಚಾರಣೆಯನ್ನ ನಡೆದು ಆ ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಕ್ಕೆ ಅವಕಾಶವನ್ನ ಕೊಡಬೇಕಾಗಿತ್ತು. ಆದ್ರೆ ಪ್ರಕರಣದ 12ನೇ ಆರೋಪಿ ಲಕ್ಷ್ಮಣ್ ಎಂಬ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಏನ್ ಹಾಕೊಂಡಿದ್ದಾನೆ, ಅದರ ವಿಚಾರಣೆಯನ್ನ ಏನು 24ಕ್ಕೆ ಅಂದ್ರೆ ಅವರ ಪರ ವಕೀಲರು ಅಕ್ಟೋಬರ್ 24ಕ್ಕೆ ಅವಕಾಶವನ್ನ ಕೇಳಿದ್ರು. ಆವತ್ತು ಈ ಅರ್ಜಿ ಪ್ರಕರಣ CRPC 310 ಅಡಿಯಲ್ಲಿ ಏನು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು, ಅದರ ವರದಿ ಈಗ ನ್ಯಾಯಾಧೀಶರ ಕೈ ಸೇರಿದೆ, ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಲ್ಲಿಸಿರ್ತಕ್ಕಂಥ ಅರ್ಜಿ ಊರ್ಜಿತವೋ ಇಲ್ಲ ಅದನ್ನ ವಜಾ ಮಾಡ್ಬೇಕು ಅನ್ನೋದ್ರ ಬಗ್ಗೆ 24ನೇ ತಾರೀಕು ತೀರ್ಪು ಪ್ರಕಟಣೆ ಮಾಡಲಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.